ಇದ್ರ ಸತ್ಯಾನಾಶ ಆಗ್ಲಿ ಒಂದ್ ಮುಂಜಾನೆ ಹೊರಬಿತ್ತಂದ್ರ ಹೊತ್ತು ಮುನಿಗೆ ಮನಿಗೆ ಬರ್ತತ್ ನೋಡು. ಒಂದ್ ದನ ಅನ್ನಂಗಿಲ್ಲ, ಒಂದ್ ಕರ ಅನ್ನಂಗಿಲ್ಲ, ಒಂದ್ ಕುಳ್ಳ ಅನ್ನಂಗಿಲ್ಲ, ಒಂದ್ ಕಟ್ಟಿಗೆ ಅನ್ನಂಗಿಲ್ಲ. ಮಾಡಿಟ್ರ ಸಾಕ್ ನೋಡು, ಬಕಾಸವ್ರ ಗತ್ಲೆ ತಿಂದ ಕೆಸ್ಲೆ ಬುಟ್ಟಿ ಖಾಲಿ ಮಾಡಿ ಇಟ್ಟು ಬಿಡ್ತಾನ. ಬರ್ಲಿ ಇವತ್ತ ಅವ್ ಮನಿಗೆ ಬರಬ್ಬರ ಕಿವಿ ಹಿಡಿದು ಗೌಡ್ರ ಮನಿ ತನಕ ತಗೊಂಡ್ ಹೋಗ್ತೇನೆ ಇವತ್ತವನು. ಅಚ್ಚಾ ಒಂದು ಮುಂಜಾನೆ ಮನಿ ಬಿಟ್ಟಾವ, ಈಗ ಮನಿಗೆ ಹೊಂಟೀನಿ. ನಾನು ಹೆಂಡ್ತಿ ಏನು ಮಾಡತ್ತಳೋ ಯಾರಿಗೂ ಮನೆ ಒಳಗೆ. ಅದ್ರಾಗ ನನ್ನ ಹೆಂಡ್ತಿಗ್ರಿ ನೀನು ರಾತ್ರಿ ಸಿಕ್ಕಂಗೆ ಬಡ್ದನಿ. ಈಕಿ ಎಲ್ಲಿ ಸುಸ್ತಾಗಿ ಮನ್ಕೊಂಡಾಳ ತಿನ್ನ ಆಕಿ ಸುಸ್ತಾಗಿ ಮನ್ಕೊಂಡಾಳ ಅಂದ್ರೆ ಕೈಯಾಗ ಬಾರಿಗೆ ಹಿಡ್ಕೊಂಡು ನಿತ್ತಾಳ. ನಾನು ಹುಸುಳು ಮಗನೇ ಕೋಣ ಹಿಂಡಿ ಎಮ್ಮಿ ಬಿಟ್ಟಿದ್ರ ಆಕಿ ಏನು ಸಮಾಧಾನ ಹಾಕಿದಳು ಯಾರಿಗೆ. ಬರ್ಲಿ ಬಾರ್ಗಿ ಬಡ್ಡಿಲೆ ಹೊಡೆದು ಗೌಡ್ರ ಮನಿ ತನ ಹೇಳ್ಕೊಂಡು ಹೋಗ್ತೇನೆ. ಏನ್ ಹುಚ್ಚದೆ ಎದಕ್ ಕಸ ಹುಡುಗಿ ಎಲ್ಲ ಇದು ಮಾಡತ್ತಿ. ನಾ ಬಂದ ಕಸ ಹುಡುಗಿ ಚೆಲ್ತಿದ್ದೀನಿಲ್ಲ ಇಲ್ಲಿ ಸಿಕ್ಕಂಗೆ ಬಿಡ್ದೀನಿ ಗೊತ್ತಾಗಲ್ಲ. ಏನಂದಿ ಏನಂದಿ ಏ ಓ ಏ ಬಿಡು ಕಾಲ್ ಬಿಡ್ತೀನಿ ಬಿಡು. ಏನ್ ಕಾಲ್ ಬೀಳ್ತಿ ಹೇಳಿ ಮ್ಯಾಲ ಹಿಂಗಾದ್ರ ಬಗಂಗಿಲ್ಲ ಗೌಡ್ರ ಮನಿ ಮಟ ಹೇಳ್ಕೊಂಡು ಹೋಗ್ತಾನೆ. ಬಡ್ಡಿ ಬಾಯಾಗನ ತುರುಕ್ತ ನೋಡ ಗೌಡ್ರ ಮನಿಗೆ. ನನ್ನ ಮಾತು ಕೇಳ, ಗೌಡ್ರ ಬಲ್ಲಿ ಹೋಗ್ಬೇಡ. ನನ್ನ ಮಾತು ಒಂದ್ ಸ್ವಲ್ಪ ಕೇಳ, ಹೋಗ್ಬೇಡ ಅವ್ರ ಬಲ್ಲಿ. ನನಗ ಅದನ್ನ ಇದನ್ನ ಏನ್ ಹೇಳ್ಬೇಡ, ಸೀದಾ ಗೌಡ್ರ ಮನಿಗೆ ಬಾನಿ ಅಲ್ಲೇ ಮಾತಾಡ. ಎದಕ್ಕ ಅಲ್ಲಿ ಎದಕ್ ನಾ ಹೇಳಿದ ಮಾತು ಕೇಳ, ಗೌಡ್ರ ಬ್ಯಾಡ ಹೇಳಿದ ಕೇಳ ಒಂದ್ ಸ್ವಲ್ಪ. ನನ್ನ ಬಿಡ್ತಾನ ನಿನ್ನ ಬಡಿತಾನವ. ಅವನನ್ನ ಬಡದ್ರು ಪರವಾಗಿಲ್ಲ, ನಿನ್ನ ಮಾತ್ರ ಅವನ ಕಡೆ ಕರ್ಕೊಂಡು ಹೋಗಿ ಮೆತ್ತಗನ ಮಾಡ್ಸಕ್ ನಾನು. ಯಪ್ಪ ಸತತ 3 ತಿಂಗಳು ಹುಡುಕಲತ್ತೀನಿ ಅವನು ಇದು ಒಂದು ಜರಾರೆ ಕಣ್ಣಿಗೆ ಬೀಳ್ಬೇಕಲ್ಲ. ಇಂಥ ದಿಕ್ಕಿಗೆ ಅದಾಳಂದ್ರೆ ಅಂಥ ದಿಕ್ಕಿಗೆ ಹೋಗಿ ಹುಡುಕ್ಯಾಡ್ಲಾಕ್ರೆ ಬರ್ತದೆ. ಹೋಗೋದು ಹೋಗ್ಯಾಳ ಹೊಡೆದು ನನ್ನ ಕಾಲು ಮುರಿದು ಹೋದಳಪ್ಪ ಅವನ ಊರು ಗೌಡನ ಏಂತಿ ಹೊಡೆದು ಕಾಲು ಮುರಿದಾಳಂದ್ರೆ ನನ್ನ ಮರ್ಯಾದೆ ಹೋಗ್ತೈತಿ. ಒಳಗರಗಡೆ ಬ್ಯಾನಿ ಐತಿ. ಮಂದಿ ಬಂದಲ್ಲಿ ಸುಮ್ಮ ಅಂತರ ಹೆಜ್ಜೆ ಇಟ್ಕೊಂಡು ತಿರುಗಲತ್ತೀನಿ ನಾ. ಏಯಪ್ಪ ಹಾಂ ಊರುಗೌಡಿಗೆ ಈ ನಮೂನೆ ಆದ್ರೆ ಊರನ ಮಂದಿ ಆ ನಮೂನೆ ಆಡ್ಕೋತಿರ್ಬೇಕು ನನ್ನ ಬಗ್ಗೆ. ಇನ್ನೂ ಮಂದಿಗೆ ಗೊತ್ತಿಲ್ಲ ಒಳಗೆ ಗೌಡನ ಹೆಂಡತಿ ಓಡಿ ಹೋಗ್ಯಾಳ ಅನ್ನೋದು. ಇವನು ಓಡಿ ಹೋಗೋದು ಹೋಗ್ಯಾಳ ಇಂಥವ್ನು ಕೂಡ ನೀವು ಹೊಕ್ಕಿನತ್ತು ಸಹಿತ ಹೇಳಿ ಹೋಗಿಲ್ಲ ನೋಡು. ಹಂಗೆ ತೊಡಗಲಿ ಹೋಗ್ಯಾಳ ನೋಡಿ ಅವನು ಎಷ್ಟು ಬೆರಿಕಿರ್ಬೇಕಿ. 3 ತಿಂಗಳಾಯ್ತು ಕಣ್ಣಿಗೆ ಕೂಳಿಲ್ಲ, ಹೊಟ್ಟೆಗೆ ನೀದ್ದಿಲ್ಲ. ಹಾಸಿ ಹಂಗಾತ ಮಕ್ಕೊಂದಪ್ಪ ಅಂದ್ರೆ ಮುಗುಳು ಕಡ್ದು ಮೈ ಮೇಲೆ ಬಿದ್ದಂಗೆ ಆಲತ್ತದ. ಯಾಕಾಡ್ರೆ ಒಂದು ಜರ ಒಪ್ಪರಿ ಹೊಳ್ಳದ್ನಪ್ಪ ಅಂದ್ರೆ ಕಾಲು ಟಸ 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 ಹೊಡ್ಲಿಕ್ಕೆ ಚಾಲು ಮಾಡ್ತದೆ. ಮೊನ್ನೆ ಹೋಗಿದ್ದೀನಿ ರೀ ದವಾಖಾನೆಗೆ. ಏನಾಗ್ಯದ್ರಿ ಗೌಡ್ರ ಅಂದರು. ಒಡ್ಡ ಒಗಿಲಕ್ಕೆ ಹೋಗಿದ್ದೀನಿ ರೀ, ಟಿಕಾವ್ ಬಡ್ಕೊಂಬಂದೀನಿ ಅಂದೆ. ಆದ್ರೆ ನೆವ ಎಷ್ಟು ರಗಡೆ ಹೇಳ್ತೀನಿ ಕರೆ ಗೊತ್ತಾಕೈತೆ ರೀ ಬಡ್ದಿದ್ದು ಪೆಟ್ಟ. ಆದರೆ ಇಂಥವ್ರೆ ಹೊಡೆದಾರ ಅನ್ನೋದು ಯಾವ ಮಕ್ಕಳಿಗೆ ಗೊತ್ತಿಲ್ಲ. ಗಂಡಸರ ಕೈಲಿ ಹೊಡೆಸ್ಕೊಳ್ಳೋ ಮಗ ಅಲ್ಲ. ಏನೋ ಸುಮ್ಮ ಬೇಕಾಗಿ ನಾನು ಹೆಂಡತಿ ಕೈಲಿ ಬಡಿಸ್ಕೊಂಡಂಗೆ ಆಗೈತಿ ಇದನ್ನು. ಯಾರಿಗೆ ಹೇಳೋದ್ರಿ ಒಳಬೇನಿ ಯಪ್ಪ. ಇವ್ರ್ಯಾಕೆ ಬಂದರು ಈ ಕಾಡಿ ಜರ ಗೌಡ್ರ ಗತ್ಲೆ ಕೂತ್ರನೇ ಮರ್ಯಾದೆ. ಅವನು ಯಾ ನಮನೆ ಅದಾಳ ನೋಡಿ ಅವನು ಇದು. ಇಂಥ ಗಿಡ್ಡನು ಕೂಡ ಇಂಥ ಗಿನಿ ಬಾಳೆ ಮಾಡ್ತೈತೆ ಅಂದ್ರೆ ನಮ್ಮಂಥವ್ರ ಹೊಟ್ಟೆ ಎಟ್ಟೂರಿಬಾರ್ದು ಅವನು. ಹೆಂಡತಿ ಬದಲಿ ಈಕಿ ಏನಾರು ನನಗೆ ಸಿಕ್ಕಿದ ಅಂದ್ರೆ ಆಕಾರ ಬೇರೆ ಇತ್ತದ್ರ. ಹೋಗಿ ಅವನು ಇದು ಅದು ಗಿನಿ ಒಯ್ದು ಗಿಡಗದ ಕೈಯಾಗ ಕೊಟ್ಟಂಗೆ ಆಗೈತೆ ನಾವು. ಹೆಂಗೆ ಬರ್ತಾನೆ ನೋಡ್ರಿ ಬಾಜು ಮಗ ಚಿಂಪಾಂಜಿ ಮರಿ ಆಗ್ಯಾನ. ಅದು ನೋಡ್ರಿ ಅದು ಕಾಟೆ ಹೊಡಿ ಕುದುರೆಗತ್ಲೆ ಹೆಂಗೆ ಬರ್ತ. ಹೌದು ಈಕಿ ಕೈಯಾಗ ಬಾರಿಗೆ ಹಿಡಿದು ಅವನು ಎದೆ ಮೇಲೆ ನಂಗಿ ಹಾಕಿ ಹಿಡ್ದಾಳ. ಇದೇನೋ ಜರ ಪಿಸ್ಕೆದ ಕಾಣ್ತದೆ ಇವ್ರು. ಬ್ಯಾಡ ಹೇಳಿದ ಕೇಳ, ಮೊದ್ಲೇ ಬರಗಡೆ ಕೂತಾನಲ್ಲಿ ಹೇಳಿದ ಕೇಳೋಣ ಮಾತು. ಅದೇನ್ರ ಹಿಂದರ್ಷ ಆಗಿತ್ತ, ನೀ ಮೊದಲು ಅವ್ರ ಕಡೆ ನಡಿ. ನಿನ್ನ ಮೆತ್ತಗ ಮಾಡ್ಸೋಮಟ ನಡಿಯೋ ನೀನು. ಗೌಡ್ರ ನಮಸ್ಕಾರ ರೀ. ಏನು ಹಿಂಗೆ ಕೂತಿರ್ಲ ಒಬ್ಬರೇ ಕೂತಿರಲ್ಲಕ್ಕೇನೋ ಮಗನ. ಏನು ಊರು ಮಂದಿನೆಲ್ಲ ಕರ್ಕೊಂಡು ಕೊಂಡ್ರಲ್ಲ ಏನಿಲ್ಲಿ ಹೋಲ್ ಬಿಡು. ಯಾಕ್ರೆ ಹಿಂಗೆ ಬಂದಿರಿ? ಅಲ್ಲ ಬಾಯಿ ಕೈಯಾಗ ಬಾರಿಗೆ ಹಿಡ್ಕೊಂಬಂದಿಲ್ಲ, ಏನೋ ಸಮಸ್ಯೆ ಆಗ್ಯದ ಮತ್ತು? ಹ್ಞೂ ರೀ ಯಬಶಾನ ಆಟ ಏನಂತ ಹೇಳ್ರಿ. ಬೈ ಏನಾರೇ ಆಗೈತಿ ಹಂಗೆ ಈ ನಮ್ಮನೆ ಬಂದಿರಿ? ಏನಾಗೈತಿ ಈ ಕಡೆ ಬರ್ರೆ ಮಳ ಮಗನ ಒಯ್ದು. ಗೌಡ್ರ ನಮಸ್ಕಾರ ಅಂತೇಳಿ ಊರು ಮಂದಿನ ನಮಸ್ಕಾರ ಮಾಡ್ತಾರ ಮಗನ. ನೀ ಮಾಡೋದೇನು ದೊಡ್ಡ ಮಾತು ನನಗೆ. ಹೋಲಿ ಬಿಡು ಬಾಯಿ ಏನಾಗ್ಯದ? ಏನಂತ ಹೇಳ್ರಿ ಗೌಡ್ರ, ನಾನು ಹೊಂಟ್ರು ಬಡಿತಾನು, ರಾತ್ರಿನೂ ಬಡಿತಾನ್ರಿ, ಮುಂಜಾನೆ ಹೊಕ್ಕಾನು, ಮತ್ ಸಂಜೆಗೆ ಬಂದು ಮತ್ತೆ ಬಡಿತಾನ್ರಿ ಇವ್ ನನ್ನ. ಎಷ್ಟಂತ ತಡ್ಕೋಬೇಕ್ರಿ ನಾನು? ಏನು ಕಬ್ರಿಗೆ ಹೇಳಿದಿಲ್ಲ ನೀ? ಅಲ್ಲ ಬಂಗಾರ ಅಂತ ಹೇಳ್ತಿ. ಈ ಕಡೆ ಬಾಬಾಯಿ ನೀ ಅಲ್ಲ ಗೌಡ್ರ. ಏನು ನಾನು ಹೇಳ್ತೀನಿ ಮಗನ
ನನ್ನ ಮನೆತನ ಬಂದಾಳಂದ್ರೆ ನಾನು ಸಮಾಧಾನ ಮಾಡೋದು ನನ್ನ ಕರ್ತವ್ಯ. ಅಲ್ಲೇ ಅಂಥ ಹುಡುಗಿಲೆ ಇದು ಯಾ ನಮೂನಿ ಕರ್ರಗ ಮಾಡಿದೆ ಬಡದು ಇರ್ಗಪ್ಪ ಗಪ್ಪ ಯಾ ನಮೂನಿ ಬಡದು ಕರ್ರಗ ಮಾಡಿ ಅಲ್ಲೆಲ್ಲ ಬಡ್ದಿಲ್ಲ ಹೇಳ್ರಿ ಗೌಡ್ರ, ನಾ ಬರೀ ಡುಮ್ನ್ಯಾಗ ಬಡ್ದಿನಿ ರೀ ಈಗ ಡೇಟಾ. ಎಲ್ಲಿ ಬಡ್ದಾನ್ರಿ? ಬಡ್ದಾನಿಲ್ಲ ಗೊತ್ತಾಗಲ್ಲ ಏನು ಮಗನ. ಒತ್ತಾಟಿ ಬೆಳ್ಳಗೈತಿ ಒತ್ತಾಟಿ ಕರ್ರಗೈತಿ. ಈ ಕಡೆ ಜಾಸ್ತಿ ಬಡಿತಾನ್ರಿ. ಇದೇ ಸೈಡ್ ಬಡಿತಾನ. ಹ್ಞೂನ್ರಿ. ಏನು ಹುಚ್ಚದಿರಿ ಮೆತ್ತನ ಜಾಗಲಿ ಅದು. ರಪ 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 ಬಡದ್ರೆ ಕರ್ಗಾಗಲಾರ್ದೆ ಉಳ್ದಿತ್ತೇನೆ ಹುಚ್ಚ ನಾನು. ಗೊಪ್ಪ ಈಗ ಗೊಪ್ಪ ಅಳಿಬೇಡ ಗೊಪ್ಪನಿ ನೋಡು. ಅದು ಬೆಳ್ಳಗಾಗುತ್ತಾನ ನಮ್ಮ ಮನ್ಯಾಗಿರು ನೀ ಏನು ಈ ಪೂರಾ ಗಾಯ ಮಾಯುತ್ತಾನ ನಮ್ಮ ಮನ್ಯಾಗ ಇರಲಿ ಮಗನ ಹಾಕಿ. ಹೆಂಗೆ ಬಡದ್ರೆ ಏನಾಕೈತಿ ಬಡಿಲಿಕ್ಕೆ ಏನಾಕೈತಿ ಅನ್ನೋದು ನಿನಗೆ ಗೊತ್ತಾಗ್ಬೇಕದ. ಇದು ಗೌಡ್ರ ನನ್ನ ಹೆಂಡತಿಗೆ ನೀವು ಬೆಳಗ್ಗೆ ಮಾಡಿ ಕಳಿಸ್ತೀರಿ? ಹಂಗೇಲಿ ಏನ ಊರು ಗೌಡ ಅಂದಾರೆ ಅದಕ್ಕೆ ಮಗನ. ಯಾರು ಬಡಿಸ್ಕೊಂಡು ಕರ್ರಗಾಗಿ ಬರ್ತಾರೋ ಅವ್ರನ್ನ ಬೆಳ್ಳಗೆ ಮಾಡಿ ಹೊರಗೆ ಬಿಡ್ತೀನಿ ನಾ. ಯಾಕೆ ಹೇಳು, ನನ್ನ ಮನ್ಯಾಗ ಹಾಲು ಏನ ರಗಡು. ಮುಂಜಾನೆ ಎದ್ರು ಹಾಲೆ, ಸಂಜೆಗೆ ಎದ್ರು ಹಾಲೆ, ಯಾವಾಗ ಬೇಕಾದಾಗ ಹಾಲಿನಾಗೆ ಕೈ ತೊಳ್ಕೊಲೆ ಅವ್ರು. ಯಾಕೆ ನನ್ನ ಮನೆಗೆ ಬಂದಿರ್ತಾರೆ ನೋಡು. ಗೌಡನ ಹೆಸರು ಖರಾಬಾರ್ದು ಹೌದಿಲ್ಲ? ಹೌದ್ರಿ. ಹಾಂ ಅದಕ್ಕೆ ಈಗ ನೀನು ಹೆಂಡ್ತಿ ಅಂದ್ರೆ ಮತ್ತೊಬ್ರು ಹೆಂಡ್ತಿದ್ದ ಬಂದ್ರೆ ನೀವು ಬೆಳಗ್ಗೆ ಮಾಡಿ ಕಳಿಸ್ತೀರಿ ಅಂದಂಗಾಯ್ತು. ಮಗನ ಬಡ್ದು ಕರ್ಗ ಮಾಡಿ ಇಲ್ಲಿ ಯಾಕಿನ ಎಲ್ಲ ಬಡಿತಾರೇನ್ರಿ? ಏನು ಮಾತಾಡ್ತೀರಿ ನೀವು? ಅಂದ್ರೆ ಏನು ಮಗನ ಮಂದಿ ಹೆಣ್ಣು ಮಕ್ಳು ಅಂದ್ರೆ ಏನು ತಿಳ್ಕೊಂಡಿನಿ ಅಂದ್ರೆ ಇವ್ರು ಅವ್ವ ಅಪ್ಪ ನಿನಗೆ ಮಾರ್ಯಾರ ತಿಳ್ಕೊಂಡೆ ಹಗಲ ರಾತ್ರಿ ಬಡಿಲಕ್ಕ. ಅಲ್ಲವ ಹೊಡೆಯೋ ಮುಂದೆ ಎಲ್ಲಿ ಹೊಡಿತಾನ ಅನ್ನೋದ್ರೆ ನಿನಗೆ ಕಬರು ಬೇಡ ಮಂಜಾರ. ಆ ಟೈಮ್ದಾಗ ಎಲ್ಲೆಲ್ಲಿ ಬಡಿತಾನ ಗೊತ್ತಾಗಂಗಿಲ್ರಿ. ಇವ್ ಬಡದ್ ಹೋಗಿ ಅರ್ಧ ತಾಸಿಗೆ ಅವಾಗ ಬ್ಯಾನ್ ಯಾಕೈತ್ರಿ ನನಗ್ರಿ. ಹಂಗೆ ಬಡಿತಿರ್ಬೇಕಲ್ಲಿ ನೀ. ಅಲ್ಲವ ನಿನಗ್ರೆ ಬಡಿಯೋ ಮುಂದೆ ಬ್ಯಾನ್ ಆಗಲ್ಲ ಅನ್ಲ ಅಂದ್ರೆ ನೀನು ಬಿರ್ಸೇದಿ ಏನು ಬಡಿಸ್ಕೊಳಕ. ನೀ ಬಡ್ದಿದ್ದೇ ಗೊತ್ತಾಗಂಗಿಲ್ಲತ್ತ, ಅವ ಬಡ್ದಿದ್ದು ಗೊತ್ತಾಗಂಗಿಲ್ಲ. ಅವ ಬಡ್ದು ಹೋದ ಬಳಕ ಅರ್ಧ ತಾಸಿನ ಮ್ಯಾಗ ನಿನಗೆ ಬ್ಯಾನಿ. ಇದು ಅನಾಹುತ ಜಗಳ ಐತಪ್ಪ ಇದು. ಅಂದ್ರೆ ಇದು ಬಡ್ತಿನ ಜಗಳ ಏನಿದು? ನೀ ಏನು ತಲೆ ಕೆಡ್ಸ್ಕೋಬೇಡ. ಈಗ ನಿನ್ನ ಮೈನು ಬ್ಯಾನಿ ಆಗೈತಿ. ಹಾಂ ಎರಡು ಕಪಾಳು ಕರ್ರಗಾಗ್ಯಾವ, ಕಮ್ಮನ ಬಣ್ಣ ಸುಟ್ಟು ಕರ್ರಗಾಗೈತಿ. ಹೆಣ್ಮಗಳು ಮೊದಲೇ ಮೆತ್ತಗ. ನೀವೊಂದು ಕೆಲಸ ಮಾಡು, ನೀ ನಡಿಲೆ, ನೀ ನಡಿ. ಬೇಕಂದ್ರೆ ನೋಡ್ರಿಲ್ಲ ಅಂಗಾಲಿಗೂ ಬಡ್ದಾನ್ರಿ. ಇಲ್ಲ ಮಗನ ಕಾಲು ಎತ್ತಿ ಬಡಿದು ಯಾಕಿಲ್ಲ? ಗೌಡ್ರ ನಾ ಬಡಿಯೋ ಮುಂದೆ ಏನು ಎತ್ತಿ ಬಡಿತೀನಿ ಅಂತ ನನಗೆ ಗೊತ್ತಾಗಲ್ರಿ. ಹುಚ್ಚ ನನ್ನ ಮಗನ. ಅಲ್ಲೋ ಹೆಣ್ಮಕ್ಳು ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ಹೆಣ್ಮಕ್ಳು ಅಂದ್ರೆ ಈ ಮನೆಗೆ ಲಕ್ಷ್ಮಿಗಳಿದ್ದಂಗೆ ಮಗನ. ನೋಡಿ ಬೈ ತಲೆ ಕೆಡ್ಸ್ಕೋಬೇಡ. ನೀ ಅಂಗಾಲಾಗಿ ಬಡ್ದಾನ ಹೌದಿಲ್ಲವ? ನಡಿ ಅದೇ ಅಂಗಾಲಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಕಾಸಿ ತಿಕ್ಕಿ ತಂಪು ಮಾಡಿ ಮನಗಿಸ್ತೀನಿ. ನಡಿ ನಿನ್ಗೆ ನಡಿ ನೀ. ಓ ಗೌಡ್ರ ಬರ್ರಿ. ಅಂಗಾಲಿಗೆ ಎಣ್ಣೆ ಹಚ್ಚಿ ಓದ್ತೀರ? ಹೌದು ಮಗನ. ಮತ್ತು ಆಕಿ ಪಾಪ ಅಂಗಾಲ ಅಂಗಾಲ ಅಂತೇಳಿ ಹೊಯ್ಕೊಳಕತ್ತಾಳ ಗೊತ್ತಾಗಂಗಿಲ್ಲ. ಇದು ಏನಾಗ್ಯದ್ರಿ ಕಾಲಿಗೆ ನಿಮಗೆ? ಯಪ್ಪ ಇದನ್ನ ಯಾಕೆ ಕೇಳಕ್ಕೆ ಹೋಗಿದ್ದೆವು ನನಗೆ ಏನು ಮೋಸ ಮಾಡೋದೆಲ್ಲ ಅದೇ ಮಾಡ್ಯದ. ಎಲ್ಲಿ ಹೊರಗೆ ಕಾಲು ಜಾರಿ ಬಿದ್ರಿ? ಎಲ್ಲಿ ಹೊರಗೆ ಕಾಲು ಜಾರಿ ಬೀಳ್ತೀವೋ, ಮನ್ಯಾಗ ಬಿದ್ದೀನಿ. ಇದು ಖರೆ ಹೆಂಗೆ ಬಿದ್ದೀನಿ ಅನ್ನೋದು ನನಗೂ ಗೊತ್ತಾಗಿಲ್ಲ. ನೀ ಹೆಂಗೆ ತಿಳಿಲಾರ್ದಂಗೆ ನೀನು ಹೆಂಡ್ತಿನ ಬಡ್ದಿ ನೋಡು. ಹಾಂ ರೀ. ಹಂಗೆ ಇವನು ನನ್ನ ಹೆಂಡ್ತಿ ಬಡ್ದು ಕಾಲು ಮುರಿದು ಓಡೋಗ್ಯಾಳೆ. 3 ತಿಂಗಳಾಯ್ತು. ನಿಮ್ಮ ಹೆಂಡ್ತಿ ಹುಡುಗಳ್ರಿ? ಹಗಲ ರಾತ್ರಿ ಕೂಡೆ ಹುಡುಕ್ಲತ್ತೀನಿ. ಖರೆ ಇಂಥವ್ನು ಕೂಡ ಹೋಗ್ಯಾಳ ಅನ್ನೋ ಸಹಿತ ಗೊತ್ತಾಗವತ್ತು ನನಗೆ. ಸೇರಿ ಇಂಥವನೇ ಒಯ್ದಾನ ಅನ್ನೋದು ಗೊತ್ತಾದ್ರೆ ಅವನಿಗೆ ತುಂಬ ಆಯರಿ ಮಾಡಿ ಸನ್ಮಾನ ಮಾಡಿ ನಾನು ಹೆಂಡ್ತಿನ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊತೀನಿ ನೋಡಲಿಲ್ಲ. ಗೌಡ್ರ ನೀವು ಹೊಳಿಬೇಡ್ರಿ, ನೀವು ಚಿಂತೆನೂ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಹೆಂಡ್ತಿ ಅದಾಳಿಲ್ರಿ? ಅದಲ್ಲ ಫ್ರೀ ಬಿಟ್ಟು ಹೋತೀನಿ ರೀ ಹೆಂಡ್ತೀನಿ ಇಲ್ಲಿಗೆ. ಅಂದ್ರೆ ನಾನು ಹೆಂಡ್ತಿ ಬರ್ತಾನೆ, ನಿನ್ನ ಹೆಂಡ್ತಿ ಇಲ್ಲೇ ಇರಲಿ? ಇರ್ಲಿ ಇಲ್ಲೇ ಯಾಕೆ? ನಮ್ಮ ತೋಟ ಮನಸ್ಸಲ್ಲಿ ಏನಿಂದು ತೋಟ ಮನಸ್ಸು ನಿಮ್ಗೆ ಗೊತ್ತಿಲ್ಲೇನ್ರಿ? ನಂದು ಇನ್ನತ ನಾನು ಊರಾಗ ನೀವು ಒಬ್ಬ ನೋಡಲಿ ದೇವ್ರಿದ್ದಂಗೆ ನಾನು ಆರಾಮ್ಸ್ರಿ. ನನ್ನ ಹೆಂಡ್ತಿನ ಒಂದು ಸ್ವಲ್ಪ ಬುದ್ಧಿ ಹೇಳಿ ಕಳಿಸ್ರಿ. ದೋಸ್ತ ಒಟ್ಟ ತಿಳಿ ಕೆಡ್ಸ್ಕೊ. ಇಟ್ಟು ಜವಾಬ್ದಾರಿ ನನಗೆ ಕೊಟ್ಟಿ ಅಂದ ಬಳಕ ನೀನು ಹೆಂಡ್ತಿಗೆ ಬುದ್ಧಿ ಹೇಳಾರ್ದೆ ಇರ್ತಾನೆ ಎಲ್ಲೇನ. ನೀವು ಹೋಗು ಬಿಂದಾಸ್ ಮನೆಗೆ ಹೋಗು. ನೀವು ಒಟ್ಟೆ ತಿಳಿ ಕೆಡ್ಸ್ಕೋಬೇಡ. ಅವಾಗ ಸ್ವಲ್ಪ ಬಂದು ಹೋಗ್ತೀನಿ ರೀ. ಬಾರೋ ಬಂದು ನನಗೆ ಭೇಟಿಯಾಗಿ ಹೋಗುತ್ತೆ. ಬಾಕಿ ಹಂಗಲ್ ಬ್ಯಾನ್ ಐತಿ ಒಳಗೆ ಮಕ್ಕೊಂಡಿರ್ತಾಳ. ಯಾಕಂದ್ರೆ ನೀವು ಇಬ್ಬರು ಜಗಳಾಡ್ರಿಲ್ಲ. ಈಗ ಸಿಟ್ಟದ ನಿಮಗೆ. ಹೌದು ಅಲ್ರಿ. 1-2 ತಿಂಗಳು ಬಿಡು. ಹಾಂ ರೀ. ನಾ ಇಬ್ಬರನ್ನ ಸಾಪಿಗೆ ಕೆಡುತ್ತೀನಿ. ಅಟ್ಟೊತ್ತಿಗೆ ನಾನು ಹೆಂಡ್ತಿನೂ ಬಂದಿರ್ತಾಳ ಹೌದಿಲ್ಲ? ಸ್ವಲ್ಪ ಹೇಳಿ ಹೋಲ್ರಿ. ಈಗಲೇ ಒಳಗೆ ಹೋಗ್ಯಾಕಿ ಆಕಿನ ಮನ್ಕೊಳಕ್ಕೆ ಬಿಡು ಒಂಜರ. ಆಕೆ ಈಗ ಒಬ್ಬಾಕಿಗೆ ನಿದ್ದಿನೂ ಹತ್ತಂಗಿಲ್ಲ. ಯಾಕೆ ಹೇಳು? ಯಾಕ್ರಿ? ಕಾಲೆತ್ತಿ ಅಂಗಾಲ ಬಡ್ದಿ ಮಗನ. ಓ ಹಿಂಗೆ ಅಂದ್ರೆ ನೀವು ಹೋಗಿ ಬಾಜುಕ್ ಮನ್ಕೋತ್ರಿ ಏನು? ಮನಗಿಸ್ತೀನಿ ತಪ್ಪಡಿಸಿ ಮನಗಿಸ್ತೀನಿ ಹೋಗಿ. ಒಟ್ಟು ಹೆಂಗ್ರೆ ಮಾಡ್ರಿ ನಾನು ಹೆಂಗೆ ಸುಧಾರಿಸ್ಬೇಕು? ನಿನ್ನ ಹೆಂಡ್ತಿ ಒಟ್ಟು ಕರ್ರಗಾದ ಜಾಗ ಬೆಳ್ಳಗೆ ಮಾಡಿ ಆಕೆ ಅಂಗಾಲು ಬ್ಯಾನಿ ಎಲ್ಲ ತೆಗೆದು ಹೆಂಗೆ ನಿನ್ನ ಹಿಡ್ಕೊಂಡು ಬರ್ತೀವಿ ನೋಡು. ಹಾಂ ರೀ. ಹಂಗೆ ಓಡ್ಕೋತ ಹೋಗಿರ್ಬೇಕು ನೀನು ತೊಗೊಂಡಾಕಿ. ಹೊಳ್ಳಿ ನಿಮ್ಮನ್ನ ಹಂಗೆ ಹಿಡ್ಕೊಂಡು ಬರಂಗೆ ಮಾಡ್ರಿ. ಮತ್ತೆ ಏನು ಹುಚ್ಚ ನನ್ನ ಮ್ಯಾಗ ವಿಶ್ವಾಸ ಇಲ್ಲ ನಿನಗೆ. ಹೋಗನಿ ಬಿಂದಾಸ್ ಹೋಗು. ಹೋಗಲ್ರ? ಒಟ್ಟ ಟೆನ್ಷನ್ ತೊಗೋಬೇಡಿ. ಅದು ಇನ್ನೊಂದು ನನ್ನ ಹೆಂಡ್ತಿ ಇಲ್ರಿ ನಿನ್ನ ಎದುರಿಗೆ ಬಿದ್ರೆ ನೀ ಏನು ಕರ್ಕೊಂಬರ್ಬೇಡ.
ಇಂಥವನೇ ಒಯ್ದಾನತ್ ಬಂದ ನನಗೆ ಹೇಳು. ಇಬ್ಬರೂ ಕೂಡಿ ಆಯರಿ ಒಯ್ಯೋಣ ಆ ಮಗನಿಗೆ. ಆಯ್ತಲ್ರಿ ಕರೆ ಇನ್ನೊಂದು ಸ್ವಲ್ಪ ಹೇಳಿವಲ್ರಿ. ಒಟ್ಟಾಕಿ ಕಡೆ ಹೋಗ್ಬೇಡ. ಮನ್ಕೊಲಕ್ಕಿ ಒಳಗೆ ಹೋಗ್ಯಾಳ. ಹಂಗತ್ರಿ ಮನ್ಕೊಲಕ್ಕಿ ಒಟ್ಟೆ 2 ದಿನ ನೋಡ್ರಿ ಮತ್ತೆ. ಏ ಹೋಗಲೇ ಒಂದು 2-3 ದಿವಸ ಹೋಗ. ನಾ ಎಲ್ಲ ಸುದ್ದಿ ಮಾಡ್ತೀನಿ. ಹೋಗಿ ನೀ ಹೋಗು ಹೋಗು ಹೋಗು. ಮಗ ಇವ ಬೇಷೆ ಬಡ್ದಂಗೆ ಕಾಣ್ತಾನ. ಪಾಪ ಹೆಣ್ಮಗಳು ಬರೀ ಕಾಲ 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 ಅಲ್ಲತ್ತ. ಬಾಯಿ ಭಾಳ ಬ್ಯಾನಾಗೈತೇನ? ಅಲ್ವಾ, ಬಡಿಯೋ ಮುಂದೆ ಸ್ವಲ್ಪ ಹುಷಾರಿರ್ಬೇಕು ಮನುಷ್ಯ. ಎಲ್ಲಿ ಹಂಗೆ ಬಡಿತಾನ, ಎದರಲ್ಲೇ ಹೊಡಿತಾನ, ಎದರಲ್ಲೇ ಇಲ್ಲ ಸ್ವಲ್ಪ ನೋಡಬೇಕು. ಅವ್ರು ಬಡಿಯೋ ಮುಂದೆ ನೀವು ಕಣ್ಣು ಮುಚ್ಚಿ ಕೂತ್ರಿ ಅಂದ್ರೆ ಹೆಚ್ಚಿಗೆ ಬಡ್ದೋಕ್ಕಾರ ಅವರು. ಅಷ್ಟು ಗೊತ್ತಾಗೋದಿಲ್ಲ. ಏನು ಅದನ್ನು ಹೇಳೋದೈತೆ ನಿಮಗೆ? ಅಲ್ಲ ಆ ಮಗ ಏನು ಈಡಕ್ಕ ನನಗೆ ಜುಪ್ಪುರಿ ಹಿಡಿದು ತೆಳಗೆ ಕೆಡಿಯು ನೀ ಬಡಿಬೇಕಾಗಿತ್ತು. ಕೆಡಿ ಬಡಿಬೇಕಂತಂದು ರಗಡ್ ಪ್ರಯತ್ನ ಮಾಡೀನ್ರಿ ನಾನು. ಒಟ್ಟು ಕೆಳಗೆ ಬೀಳಕತ್ತ ಯಾರಿಲ್ರಿ ಅವ. ಹುಚ್ಚಿ ಹಳೆ ಹುಚ್ಚಿ. ಅಲ್ಲ ಇಟ್ಟಿಟ್ಟುದ್ದು ಕೂದಲ ಬಿಟ್ಟಾನ ಗೊತ್ತಾಗೋದಿಲ್ಲ. ನನಗಿಂತ ಹೆಚ್ಚದವ ಅವನು ಕೂದಲು. ಜುಪ್ರಿ ಹಿಡಿದು ತೆಳಗೆ ಕೆಡಿ ಎದೆ ಮೇಲೆ ಕೂತು ಬಾಯಿ ಹೊಡೆದ್ರೆ ಇನ್ನೇಮ್ಮೆ ಯಾಕೆ ಅಂದಿರಬಾರ್ದು. ಹಂಗಿರ್ಬೇಕು ನೀವು ಹೆಣ್ಮಕ್ಳಂದ್ರೆ. ಹೋಲ್ ಬಿಡುವ. ಈಗ ನಿನಗೆ ನಿದ್ದೆ ಹತ್ತೈತೋ ಇಲ್ಲೋ? ನಿನಗೆ ಒಬ್ಬಾಕಿಗೆ ನಿದ್ದೆ ಹತ್ತಿತ್ತು ಇಲ್ಲೇ ಮಕ್ಕಳು. ಇಲ್ಲ ನನಗೆ ಒಬ್ಬಾಕಿಗೆ ನಿದ್ದೆ ಹತ್ತಂಗಿಲ್ಲ ಅಂದು ಮತ್ತು ನೀ ಏನೂ ತಿಳ್ಕೊಳಂಗಿಲ್ಲ ಅಂದು ನಾನು ನಿನ್ನ ಕಾಲು ಸಂದಿಗೆ ಮಕ್ಕೋತೇನೆ. ನೀನು ಆಜು ಬಾಜು ಮಕ್ಕೊಳಂಗಿಲ್ವ? ನಾ ಏನಿದ್ರು ಕಾಲು ಸಂದಿಗೆ. ನಾನು ಏನ್ತಿದ್ರು ನಾ ಕಾಲು ಸಂದಿಗೆ ಮಕ್ಕೊಂದಿನ. ಆಕೆ ಮಕ್ಕೊಂದಿನಕ್ಕೆ ನಾನು ಕಾಲು ಮುರಿದು ಓಡೋದಾಕಿ. ನಿಮ್ಮ ಹೆಂಡತಿ ನಿಮ್ಮ ಕಾಲು ಮುರಿದಾಡ್ರಿ? ಕಾಲು ಮುರಿದು ಓಡೋಗ್ಯಾಳ. ಆಕೆ ನಂಗೆ ಬಿರುಸು ಆಗ್ಬೇಕು ನೀವು. ಈಗ ಆಕೆ ನೋಡು ನನ್ನ ಕಾಲು ಮುರಿದು ಮತ್ತೊಬ್ಬನ ಕೂಡ ಓಡಿಗಾಳಿಲ್ಲ. ನಿನ್ನ ಗಂಡನ ಕಾಲು ಮುರಿದು ನೀ ನಾನಂತೇಳಿ ಬರಬೇಕು. ಏನಂದ್ರಿ? ಊರ್ಗೌಡ ಚಂದಿಗೆ 4 ಮಾತು ಬುದ್ಧಿ ಮಾತು ಹೇಳಿ ಕಳಿಸಿ ಗಂಡ ಹೆಂಡತಿನ ಒಂದ್ ಮಾಡ್ತಾನಂತಂದ್ರ ಗಂಡನ ಬಿಟ್ಟು ಬಾ ಅಂತಿ. ನಡಿ ನೀ ಹೊರ. ಏ ಬಾಯಿ ನನ್ನ ಕಾಲು ಬಿಡ್ತೇನೆ. ಹೊರಗೆ ಹೋಗ್ಬೇಡ. ನಡಿಯೋ ನೀನು. ನನ್ನ ಗಂಡನ ಬಿಟ್ಟಿಲ್ಲ ನಾನು ನಿನ್ನ ಬಿಡ್ತಾನೆ ಅಣ್ಣ. ನೀ ಎಟ್ಟು ಹೊಡಿತಿ ಇಲ್ಲೇ ಹೊಡಿ. ನಾನು ನೀ ಎಟ್ಟು ಬಡಿತಿ ಇಲ್ಲೇ ಹೊಡಿ. ಅಂಗಳದಾಗ ಒಯ್ದಾಳ. ಯಾನ ಮನೆ ಬಿಡಿತಾಳು ಇವನು. ನೀ ಹಿಂಗದಿ ಹತ್ತಿ ನಿನಗೆ ಗೊತ್ತಾಲಾರ್ದಾಗ ಬಡ್ದ ಕಾಲೆತ್ತಿ. ಯವ್ವ ಹೊರಗೆ ಒಯ್ಬೇಡ್ರಿ. ಹೊರಗೆ ಒಯ್ಬೇಡ್ರಿ. ಯವ್ವ ನಿನ್ನ ಕಾಲ ಬೀಳ್ತಿದೆ. ಬಾಯಿ ಬಿಡ. ಯವ್ವ ಏನ ಹೊರಗೆ ಒಯ್ಬೇಡಂತಿ? ಎದಕ್ಕೆ ಒಯ್ಬೇಡಂತಿ? ಯವ್ವ ಯಪ್ಪ ಕಾಲು ಬ್ಯಾನೈತಿ. ಕಾಲು ಬ್ಯಾನೈತಿ. ನಿನ್ನ ಕಾಲು ಬೀಳ್ತೀನಿ. ನಿನ್ನ ಗಂಡ ನಿನ್ನ ಕಾಲು ಎತ್ತಿ ಬಡ್ದಂಗ ನನ್ನ ಕಾಲು ಎತ್ತಿ ನೀ ಬಡಿಲತ್ತಿಲ್ಲ. ಯವ್ವ ನಿನ್ನ ಕಾಲು ಓದ ಬಿಡ್ತಾನೆ. ಹೊರಗೆ ಒಯ್ಬೇಡ. ನಿನ್ನ ಕೈ ಮುಗಿತೀನಿ. ಹೊರಗೆ ಒಯ್ಬೇಡ. ನಾನು ಹೊರಗೆ ಯಾಕೆ ಒಯ್ಬೇಡಂತಿ? ಯಾಕೆ ಹೊರಗೆ ಒಯ್ಬೇಡಪ್ಪ ಅಂತಂದ್ರೆ 3 ತಿಂಗಳಾಯ್ತು ನಾನು ಹೆಂಡ್ತಿನೂ ಓಡಿ ಹೋಗ್ಯಾಳ. ಖರೆ ಯಾವ ಮಗ ಒಯ್ದಾನ ನನಗೂ ಗೊತ್ತಿಲ್ಲ. ಈಗ ಅಕಸ್ಮಾತ್ ನಾನು ಅಂಗಳದಾಗ ನೀವು ಒಯ್ದು ಬಡ್ದಿಪ್ಪ ಅಂದ್ರೆ ಊರು ಮಂದಿನೇ ನೋಡ್ತದ. ಏನತ್ತಾರ ಅವರು? ಅವನು ಹೆಂಡ್ತಿ ಓಡಿ ಹೋಗಿನ ತಲೆ ಕೆಟ್ಟದೆ ಮಗಂದು. ಆಜು ಬಾಜು ಹೆಣ್ಮಕ್ಳನ್ನೆಲ್ಲ ಜಗ್ಗಾಡ್ಲತ್ತಾನಂತೇಳಿ ನಾನು ಮೆಟ್ಟು ತೊಗೊಂಡು ಹೊಡಿತಾರವ. ಊರು ಗೌಡ ಅನ್ಸ್ಕೊಂಡೀನಿ. ನನ್ನ ಕಡೆ ತಪ್ಪಾಗೈತಿ. ನನಗೇನು ದಂಡ ಕಟ್ತಿ ಇಲ್ಲೇ ಕಟ್ಟು. ಆದ್ರೆ ಅಂಗಳಕ್ಕೆ ಒಯ್ಬೇಡ. ಬಿಟ್ಟು ಹೊಂಟ ನಿನ್ನ ಊರ್ ಹಿರಿಯ ಅಂತಂದ ಏನ? ಇನ್ನು ಇಷ್ಟು ತಿಳ್ಕೊಂಡೆ ಚಂದಿಗೆ ಇರು. ಇನ್ನು ಆಯ್ತವ. ಇಲ್ಲಾಂದ್ರೆ ಬ್ಯಾರೇನ ಮಾಡ್ತಿದ್ ನೀನು. ಯಾನ ಮನೆ ಬಡ್ದ ಗಂಡಪ್ಪ ಹಾಡ ಅನಿಸ್ತೈತಿ ನನಗೆ.